ಎಸ್ ಪ್ರಜ್ವಲ್ ರೇವಣ್ಣ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆತರಲಾಗಿರುವಂತಹ ದೃಶ್ಯ, ಅರೆಸ್ಟ್ ಮಾಡಿರುವಂತಹ ಎಸ್ಐಟಿ ಈಗ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಬೋರಿಂಗ್ ಆಸ್ಪತ್ರೆಗೆ ಕರೆತಂದಿದೆ. ಅದರ ಲೈವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀವಿ. 34 ದಿನಗಳ ಬಳಿಕ ಎಸ್ಐಟಿ ಬಲೆಗೆ ಬಿದ್ದಂತಹ ಪ್ರಜ್ವಲ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೆ ತುದಿಗಾಲಿರುವಂತಹ ಎಸ್ಐಟಿ ಪ್ರಕ್ರಿಯೆಗಳನ್ನ ನಡೆಸ್ತಾ ಇದೆ. ಪ್ರಾಥಮಿಕ ವಿಚಾರಣೆ ನಡೆಸಲಾಯಿತು. ಈಗ ಬೋರಿಂಗ್ ಆಸ್ಪತ್ರೆಗೆ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರೆತರಲಾಗಿದೆ. ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗ್ತಾ ಇದ್ದಂತೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ತನ್ನ ವಶಕ್ಕೆ ಎಸ್ಐಟಿ ಕೇಳಲಿದೆ. ಯಾವುದೇ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ವಶಕ್ಕೆ ಪಡೆಯುವ ಮುನ್ನ ವೈದ್ಯಕೀಯ ಪರೀಕ್ಷೆ ನಡೆಸುವಂತದ್ದು ಪ್ರಕ್ರಿಯೆ. ದೈಹಿಕವಾಗಿ ಮಾನಸಿಕವಾಗಿ ಆರೋಪಿ ಫಿಟ್ ಇದ್ದಾರಾ, ವಿಚಾರಣೆಗೊಳಪಡೋದಕ್ಕೆ ಅನ್ನೋದನ್ನ ಪರೀಕ್ಷಿಸೋದಕ್ಕೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ಗಾಗಿ ಈಗ ಬೋರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಕರೆತರಲಾಗಿದೆ. ಅದರ ಲೈವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಅತ್ಯಾಚಾರ ಪ್ರಕರಣದಲ್ಲಿ, ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ವಶಕ್ಕೆ ಸಿಕ್ಕಿರುವಂತಹ ಪ್ರಜ್ವಲ್ ಈಗ ವೈದ್ಯಕೀಯ ಪರೀಕ್ಷೆಗೊಳಪಡ್ತಾರೆ. ಆ ಬಳಿಕ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗುತ್ತೆ. ಏಪ್ರಿಲ್ 26ಕ್ಕೆ ವೋಟ್ ಹಾಕಿ 27ಕ್ಕೆ ಜರ್ಮನಿಗೆ ಹೋದಂತಹ ಪ್ರಜ್ವಲ್ ನಿನ್ನೆ ಮಧ್ಯರಾತ್ರಿ ಬೆಂಗಳೂರಿಗೆ ವಾಪಸ್ ಆದ್ರು. ಬರ್ತಿದ್ದಂತೆ ಎಸ್ಐಟಿ ಅವರನ್ನ ವಶಕ್ಕೆ ಪಡಿತು. ನೇರವಾಗಿ ಎಸ್ಐಟಿ ಕಚೇರಿ ಕರೆತನ್ನು ಅಲ್ಲಿ ಪ್ರಾಥಮಿಕ ವಿಚಾರಣೆ ನಡೆಸಲಾಯಿತು. ಈಗ ಅಲ್ಲಿಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಪ್ರಜ್ವಲ್ ಕರೆತಂದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಇಲ್ಲಿ ಅವರ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಬಿಪಿ, ಶುಗರ್, ತೂಕ ಇದೆಲ್ಲವನ್ನ ಕೂಡ ಅಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. ಯಾವ್ದಾದ್ರು ಕಾಯಿಲೆ ಇದೆಯಾ, ಯಾವ್ದಾದ್ರು ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಾರಾ, ಹೇಗಿದೆ ಅವರ ಮಾನಸಿಕ ಸ್ಥಿತಿ, ದೈಹಿಕ ಆರೋಗ್ಯ, ಇದೆಲ್ಲವನ್ನ ಕೂಡ ಪರೀಕ್ಷೆ ಮಾಡಿ ನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆ ನಂತರ ಕೋರ್ಟ್ನಿಂದ ಎಸ್ಐಟಿ ತನ್ನ ವಶಕ್ಕೆ ಕೇಳುವ ಸಾಧ್ಯತೆ ಇದೆ. ನಂತರ ನಡೆಯುವಂಥದ್ದು ಅಸಲಿ ವಿಚಾರಣೆ, ಅಸಲಿ ತನಿಖೆ. ಬಿಗಿ ಭದ್ರತೆಯಲ್ಲಿ ಪ್ರಜ್ವಲ್ನ ಎಸ್ಐಟಿ ಅಧಿಕಾರಿಗಳು ಬೋರಿಂಗ್ ಆಸ್ಪತ್ರೆಗೆ ಕರೆತಂದಿದ್ದಾರೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬೋರಿಂಗ್ ಆಸ್ಪತ್ರೆಯಲ್ಲಿ ಇನ್ನೇನು ಮೆಡಿಕಲ್ ಟೆಸ್ಟ್ ಆರಂಭ ಆಗುತ್ತೆ. ಬಿಪಿ, ಶುಗರ್, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಇವೆಲ್ಲವನ್ನ ಕೂಡ ಮಾಡ್ತಾರೆ. ಜೊತೆಗೆ ಮಾನಸಿಕ ಆರೋಗ್ಯ ಹೇಗಿದೆ, ಯಾವ್ದಾದ್ರೂ ಮೆಡಿಸಿನ್ ತೆಗೆದುಕೊಳ್ತಾ ಇದ್ದಾರಾ, ಕಾಯಿಲೆ ಇದೆಯಾ, ಎಲ್ಲದರ ಪರೀಕ್ಷೆಯನ್ನ ನಡೆಸಿ ಕೋರ್ಟ್ಗೆ ಎಸ್ಐಟಿ ಹಾಜರುಪಡಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.